ಲವ್ ಮೆಸೇಜಸ್ ನೋಡುವ ಹಿಡನ್ ಟ್ರೂತ್ ಏನಿದೆ ಅಂತ. ಓಹೋ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಎದ್ದಿರ್ತೀನಿ ಅಂತ ಹೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಟ್ರೀಟ್ ಮಾಡಬೇಕಾಗಿತ್ತು, ನಾನು ಯಾಕೆ ಮಾಡಲಿಲ್ಲ ಅಂತ ಅಂದ್ಕೊಂಡಿದ್ದಾರೆ. ತುಂಬ ಹೇಳಬೇಕು ಚಿನ್ನ, ಏನು ಹೇಳೋಕ್ಕಾಗ್ತಾ ಇಲ್ಲ ಮುದ್ದು ಅಂತ ಇದ್ದಾರೆ. ತುಂಬ ಹಾಡುಗಳು ನೆನಪು ಬರ್ತಿದೆ ನನಗೆ ಅಂತ ಹೇಳ್ತಿದ್ದಾರೆ. ಸೊ ಐ ರಿಗ್ರೆಟ್ ಲೈಯಿಂಗ್ ಟು ಯು. ಸೊ ಸುಳ್ಳು ಹೇಳ್ತಾ ಇರೋದಕ್ಕೆ ನನಗೆ ಬೇಜಾರಿದೆ ಅಂತ ಹೇಳ್ತಾ ಇದ್ದಾರೆ. ಹಾಡುಗಳು ನೆನಪಿಗೆ ಬರುತ್ತೆ. ಸಂಗೀತದ ಮುಖಾಂತರ ಮಾತಾಡ್ತೀಯ ನೀನು ನನ್ನ ಜೊತೆ ಅಂತ ಹೇಳ್ತಿದ್ದಾರೆ. ಸೊ ಜನಗಳು ಕೇಳೋ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇಲ್ಲ. ಜೊತೆಗೆ ನನ್ನನ್ನು ಬಿಟ್ಟು ನೀನು ಖುಷಿಯಾಗಿರೋದು ನನಗೂ ಖುಷಿ ತರ್ತಾ ಇದೆ ಅಂತ ಹೇಳ್ತಿದ್ದಾರೆ. ತುಂಬ ಅಟ್ರಾಕ್ಷನ್ ಇದೆ ನೀನು ಅಂದರೆ, ತುಂಬ ಕಷ್ಟ ನಿನ್ನನ್ನು ಬಿಟ್ಟು ಹೋಗೋದು. ನನ್ನ ಜೀವನದಲ್ಲಿ ಏನಾದರೂ ಅತ್ಯುತ್ತಮವಾದಂಥ ವಿಚಾರ ಇದ್ದರೆ ಅದು ನೀನು ಅಂತ ಹೇಳ್ತಿದ್ದಾರೆ. ನಿಮ್ಮಂಥ ಮೂರ್ಖರು ಇನ್ನೊಬ್ಬರಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮ್ಮನ್ನ ಇನ್ನೊಬ್ಬರ ಜೊತೆ ನೋಡಿ ನಾನು ನೀನನ್ನು ಬಿಟ್ಬಿಟ್ಟೆ ಅಂತ ಹೇಳ್ತಿದ್ದಾರೆ. ಓಕೆ, ನಿನ್ನ ಜೊತೆ ನನ್ನನ್ನು ನಾನು ಕಳ್ಕೊಂಬಿಡ್ತಾ ಇದ್ದೀನಿ. ಸೊ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ, ನಿನ್ನ ಕಡೆಯಿಂದ ಏನೋ ಸಿಗ್ನಲ್ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ನೀವು ಅವ್ರನ್ನ ಬಿಟ್ಬಿಡ್ತೀರಾ ಅಂದ್ಬಿಟ್ಟು ಅವರೇ ನಿಮ್ಮನ್ನು ಬಿಟ್ಬಿಟ್ರಂತೆ. ಸೊ ತುಂಬ ಪ್ರೀತಿ ಮಾಡ್ತಿದ್ದಾರಂತೆ. ಐ ಲವ್ ಯು ಅನ್ಕಂಡೀಷ್ನಲಿ ಅಂತ ಹೇಳ್ತಿದ್ದಾರೆ. ಸೊ ಕಂಡೀಷನ್ ಇದ್ದರೆ ಅದು ಪ್ರೀತಿನೇ ಅಲ್ಲ ಅಲ್ವಾ. ಸೊ ಪ್ರೇಮ ಜೀವನ ಅನ್ನೋದು ತುಂಬ ದೊಡ್ಡದಾದ ವಿಚಾರ. ಎರಡು ಸೋಲ್ಗಳು ಒಂದಾಗುವಂಥದ್ದು, ಎರಡು ದೇಹಗಳು ಅಲ್ಲ, ಎರಡು ಆತ್ಮಗಳು, ಎರಡು ದೇಹಗಳು ಒಂದಾಗೋದಕ್ಕೆ ಬೇರೆಯೇ ಭಾಷೆ ಇದೆ. ಅದಕ್ಕೆ ಪ್ರೀತಿ ಅನ್ನುವಂಥ ವ್ಯಾಖ್ಯಾನನ ಕೊಡಬೇಡಿ. ಪ್ರೀತಿ ವಿವಾಹ ಆದರೆ ಅಥವಾ ಲವ್ ಮ್ಯಾರೇಜ್ ಆದರೆ ಅದಕ್ಕೆ ತುಂಬ ದೊಡ್ಡ ಅರ್ಥ ಇದೆ. ಅಂಥದ್ದನ್ನು ಬಿಟ್ಬಿಟ್ಟು ಇನ್ಯಾರದೋ ಸೆರಗಿನಲ್ಲಿ ಅಥವಾ ಇನ್ಯಾರದೋ ತೋಳಲ್ಲಿ ನಿಮ್ಮ ಜೀವನನ ನೀವು ಕಳೀತೀರಾ ಅಂದರೆ ಅದಕ್ಕೆ ಲವ್ ಲೈಫ್ ಅಥವಾ ಒಂದು ಬೇರೆ ಅರ್ಥನ ಕೊಡಬೇಡಿ. ಅದಕ್ಕೆ ಅದರದೇ ಆದ ಅರ್ಥ ಇದೆ. ನಿಜವಾದ ಪ್ರೀತಿ ನಿಮಗೋಸ್ಕರ ಕಾಯ್ತಾ ಇದ್ದಾಗ ಅಥವಾ ನಿಜವಾದ ಪ್ರೀತಿಯ ಅರ್ಥನೇ ಗೊತ್ತಿಲ್ಲ ಅಂದಾಗ ಅದಕ್ಕೆ ಪ್ರೀತಿ ಅನ್ನುವಂಥ ಹೆಸರನ್ನ ದಯವಿಟ್ಟು ಕೊಡಬೇಡಿ. ನಿಮ್ಮ ಅಫೆಕ್ಷನ್ ಅಂದ್ಕೊಳ್ಳಿ, ನಿಮ್ಮ ಅಟ್ರಾಕ್ಷನ್ ಅಂದ್ಕೊಳ್ಳಿ, ವಾಟ್ ಎವರ್ ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ವೇರಿಯೇಷನ್ಸ್ ನೇಮ್ಸ್ ಇದೆ ಅದನ್ನು ಕೊಟ್ಕೊಳ್ಳಿ. ಆದರೆ ಪ್ರೀತಿ ಅನ್ನುವಂಥ ಹೆಸರನ್ನು ಮಾತ್ರ ಕೊಡಬೇಡಿ. ಪ್ರೀತಿ ಒಂದೇ ಸತಿ ಒಬ್ಬರ ಜೊತೆ ಮಾತ್ರ ಆಗುವಂಥದ್ದು, ಇನ್ಯಾವುದು ಪ್ರೀತಿ ಆಗೋದಿಲ್ಲ. ಸೊ ಪ್ರೀತಿಲಿ ಯಾವುದೇ ಕಂಡೀಷನ್ ಇರೋದಿಲ್ಲ. ಓಕೆ, ಸೊ ನಾವಿಬ್ಬರು ಒಬ್ರಿಗೋಸ್ಕರ ಒಬ್ಬರು ಹುಟ್ಟಿಲ್ಲ ಅಂತ ಇದ್ದಾರೆ. ಸೊ ಯಾಕೋ ತುಂಬ ಕೋಪ ಬಂದ್ಬಿಡುತ್ತೆ ಕೆಲವು ಸತಿ ಪ್ರೀತಿ ಹೆಸರಲ್ಲಿ ನಾಟಕ ಆಡೋರನ್ನ ನೋಡಿದ್ರೆ. ಅಥವಾ ಗೊತ್ತಿಲ್ಲ, ಈಗಿನ ಜನ್ರೇಷನ್ ಸರಿ ಇಲ್ವೋ ಅಥವಾ ತಂದೆ ತಾಯಿ ಬೆಳೆಸ್ತಾ ಇರುವಂಥ ರೀತಿ ಸರಿ ಇಲ್ವೋ ಗೊತ್ತಿಲ್ಲ. ಜೊತೆಗೆ ದೂರ ಇದ್ದರೂ ಕೂಡ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ತುಂಬ ಲಿಮಿಟನ್ನ ಕ್ರಾಸ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಯಾವತ್ತಾದರೂ ಸೇರೋಣ ಅನ್ನುವಂಥ ನಂಬಿಕೆ ಇದೆ, ಸಿಗ್ತೀವಿ ಅನ್ನುವಂಥ ನಂಬಿಕೆ ಇದೆ ಅಂತ ಹೇಳ್ತಿದ್ದಾರೆ. ಸೊ ನನಗೆ ನೀನು ಬೇಕು ಅಂತ ಹೇಳ್ತಿದ್ದಾರೆ. ಐ ಲವ್ ಯು ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಬೇರೆ ರೀತಿಯಲ್ಲಿ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದ್ರ ಕಡೆ ಗಮನನ ಕೊಟ್ಟಿದ್ದೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ಇದರ ಕ್ರೆಡಿಟ್ ನಿಮಗೆ ಹೋಗಲಿ. ನಿಮ್ಮ ಪಾದಾರವಿಂದಕ್ಕೆ ಈ ರೀಡಿಂಗ್ ಸಮರ್ಪಣೆ. ಧನ್ಯವಾದಗಳು.